ಈ ವರ್ಷ ಮಲಯಾಳಂ ಇಂಡಸ್ಟ್ರಿನವರು ಒಳ್ಳೆ ರ್ಯಾಂಪೇಜ್ ಮೋಡಲ್ಲಿದ್ದಾರೆ. ಅದೇನ್ ಅದೃಷ್ಟನೋ ಅಥವಾ ಎಲ್ಲ ಬಂದು ಒಟ್ಟಿಗೆ ಕೂತ್ಕೋತಿದ್ಯೋ ಗೊತ್ತಿಲ್ಲ, ಆದ್ರೆ ಮಾತ್ರ ಒಬ್ಬೊಬ್ರು ರೊಚ್ಚಿಗೆದ್ದು ಸಿನಿಮಾಗಳನ್ನ ಕೊಡ್ತಾನೆ ಇದ್ದಾರೆ. ಆವೇಶಂ ಇದು ಜೀತು ಮಾಧವನ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಕಥೆ ವಿಚಾರಕ್ಕೆ ಬಂದ್ರೆ, ಬೆಂಗಳೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಕೇರಳದಿಂದ 3 ಜನ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ತಗೋತಾರೆ. ಹಾಗೆ ಬಂದವರೇ ಸೀನಿಯರ್ ಕುಟ್ಟಿ ಮತ್ತವನ ಗ್ಯಾಂಗ್ ನ ಎದುರು ಹಾಕೊಂಡು ಸರಿಯಾಗಿ ಒದೆ ತಿಂದು ಭಾರಿ ಮುಖಭಂಗನ ಅನುಭವಿಸ್ತಾರೆ. ಅಂಡ್ ಈಗ ಅದಕ್ಕೆ ರಿವೆಂಜ್ ತಗೋಬೇಕು. ಸೊ ಅದನ್ನ ತಗೊಳ್ಳೋದಕ್ಕೆ ಅವ್ರು ಮಾಡಿದಂತ ಕೆಲಸ ಏನು, ಆ ಪ್ರೊಸೆಸ್ ನಲ್ಲಿ ಅವರಿಗೆ ಸಿಕ್ಕಂತ ವ್ಯಕ್ತಿ ಯಾರು, ಅವನ ಹಿನ್ನೆಲೆ ಏನು, ಅಂಡ್ ಕೊನೆಯಲ್ಲಿ ನಮ್ಮ ಹುಡುಗರ ಕಥೆ ಏನಾಯ್ತು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಅಂದ್ರೆ ಅದು ಡೆಫಿನೆಟ್ಲಿ ಫಹದ್ ಫಜಿಲ್ ಅವರು. ಅವನಜ್ಜಿ ಏನ್ ಆಕ್ಟಿಂಗ್ ಅಂತೀರಾ, ಯಪ್ಪ ಸ್ಕ್ರೀನ್ ಮೇಲೆ ಒಬ್ಬರನ್ನು ಡಾಮಿನೇಟ್ ಮಾಡೋದಕ್ ಬಿಟ್ಟಿಲ್ಲ. ಆ ರೀತಿ ತಮ್ಮಲ್ಲಿರೋ ಕಲೆನೆಲ್ಲ ಧಾರೆ ಎರೆದು ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ಫಹದ್ ಅವರು ಪ್ಲೇ ಮಾಡ್ತಿರೋದು ಒಬ್ಬ ಲೋಕಲ್ ಡಾನ್ ಕ್ಯಾರೆಕ್ಟರ್ನ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅದಿನ್ಯಾವ ಲೆವೆಲ್ ಮಾಸಿಯಾಗಿ ರಗಡ್ ಆಟಿಟ್ಯೂಡ್ ಇಟ್ಕೊಂಡು ಹೋಗ್ತಿರತ್ತೆ ಅಂತ. ಬಿಕಾಸ್ ಅದೇ ಇಲ್ಲಿ ಹೆವಿ ಮಜಾ ಕೊಟ್ಟಿರೋದು. ಆ ಪಾತ್ರಕ್ಕೆ ಮೇಲ್ ಹೇಳಿರೋ 2 ಎಲಿಮೆಂಟ್ಸ್ ಇದೆ, ಬಟ್ ಅದರ ಜೊತೆಗೆ ಈ ಕಾಮಿಡಿ ಅನ್ನೋ ಎಕ್ಸ್ಟ್ರಾ ಎಲಿಮೆಂಟ್ ಸೇರ್ಕೊಂಡು ಅಲ್ಲಿ ಬಂದಿರೋ ಎಫೆಕ್ಟ್ ಇದೆಯಲ್ಲ, ಕ್ರೇಜಿ. ಸ್ಪೆಷಲಿ ಆ ಹೋಳಿ ಹಬ್ಬದ ಸೀಕ್ವೆನ್ಸ್, ಕಾಲೇಜ್ ಫೈಟ್ ಅಂಡ್ ಅದಾದ್ಮೇಲೆ ಬರೋ ವಾರ್ನಿಂಗ್, ಆ ಚಿಕ್ಕ ಸನ್ನಿವೇಶದಲ್ಲೇ ಎಷ್ಟೊಂದು ವೇರಿಯೇಷನ್ಸ್. ಹಾಗೆ ಸೀರಿಯಸ್ ಆಗಿ ಒಂದು ಫೈಟ್ ಮುಗಿಸ್ಕೊಂಡು ಪಟ್ ಅಂತ ಹೊಡೆಯೋ ಕಾಮಿಡಿ ಡೈಲಾಗ್ ಸಖತ್ತಾಗಿತ್ತು. ಫಹದ್ ಅವರ ಟ್ರಾನ್ಸಿಷನ್ ಅಂಡ್ ಡೈಲಾಗ್ ಡೆಲಿವರಿ. ಇನ್ಫ್ಯಾಕ್ಟ್ ಫಹದ್ ಅವ್ರನ್ನ ಈ ತರ ಪ್ರೆಸೆಂಟ್ ಮಾಡಿರೋದಕ್ಕೆ, ಅವರ ಪಾತ್ರನ ಇಷ್ಟು ಎನರ್ಜೆಟಿಕ್ ಅಂಡ್ ಡೈನಾಮಿಕ್ ಆಗಿ ಬರ್ದಿರೋದಕ್ಕೆ, ಹಾಗೆ ಅದನ್ನ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ ಡೈರೆಕ್ಟರ್ ಜೀತು ಮಾಧವನ್ ಅವ್ರನ್ನ ಮೊದಲು ಅಪ್ರಿಶಿಯೇಟ್ ಮಾಡಬೇಕು. ಇನ್ನು ಈ ರಂಗ ಅನ್ನೋ ಡಾನ್ ಕ್ಯಾರೆಕ್ಟರ್ ಸೆಂಟರ್ ರೋಲ್ ನ ಪ್ಲೇ ಮಾಡ್ತಿದ್ರು ಕೂಡ ಅವನು ಈ ಕಡೆ ಹೀರೋನೂ ಅಲ್ಲ, ವಿಲನ್ನೂ ಅಲ್ಲ. ಟೋಟಲಿ ಕಥೆನೇ ಅವನದ್ದಲ್ಲ. ಹುಡುಗರು ತಮ್ಮ ಸಮಸ್ಯೆಗೆ ಇವನನ್ನ ಸೊಲ್ಯೂಷನ್ ಆಗಿ ತರ್ತಾರೆ. ಬಟ್ ಆಫ್ಟರ್ ದಟ್ ಅಲ್ಲಿ ಆದಂತ ಘಟನೆಗಳು, ಮೊದಲು ಖುಷಿ ಕೊಟ್ಟಂತ ನಿರ್ಧಾರ, ನಂತರ ಕುತ್ತಿಗೆ ಹಿಸ್ಕೋದಕ್ಕೆ ಶುರು ಮಾಡಿದ್ದು, ಲೈಕ್ ಇಡೀ ಸಿನಿಮಾನ ಸೆಟ್ ಆಫ್ ಇವೆಂಟ್ಸ್ ರೀತಿ ಟ್ರೀಟ್ ಮಾಡ್ತಾ ಹೋಗಿದ್ದಾರೆ. ಅಂಡ್ ಅದನ್ನ ಮಾಡೋದ್ರಲ್ಲಿ ಸ್ಕ್ರೀನ್ ಪ್ಲೇ ತುಂಬಾನೇ ಸಹಾಯ ಮಾಡಿದೆ ಅಂತ ಹೇಳ್ತೀನಿ. ಅದರಲ್ಲೂ ಫಸ್ಟ್ ಹಾಫ್ ಸಿಕ್ಕಾಪಟ್ಟೆ ಒಳ್ಳೆ ರೀತಿಲಿ ಒಂದೊಳ್ಳೆ ಗ್ರಿಪ್ಪಿಂಗ್ ನರೇಷನ್ ಮೂಲಕ ಸಾಗ್ತಾ ಹೋಗುತ್ತೆ. ಸೆಕೆಂಡ್ ಹಾಫ್ಗೋಸ್ಕರ ಒಂದು ಎಕ್ಸೈಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇನ್ನು ಎರಡನೇದಾಗಿ ಸ್ಟೈಲ್ ಅಂಡ್ ಸ್ವಾಗ್ ಅನ್ನೋದ್ರ ಮೇಲೆನೆ ಡೈರೆಕ್ಟರ್ ಅವರು ಸಖತ್ ವರ್ಕ್ ಮಾಡಿದ್ದಾರೆ. ಬಿಕಾಸ್ ಅದರಿಂದನೇ ನಮಗೆ ಓವರ್ ಆಲ್ ಪ್ರೆಸೆಂಟೇಷನ್ ತುಂಬಾನೇ ಡಿಫ್ರೆಂಟ್ ಫೀಲ್ ಕೊಡೋದು. ಮೇನ್ಲಿ ಆಕ್ಷನ್ ಗಳಲ್ಲಿ ಅದು ಎವಿಡೆಂಟ್ ಆಗಿ ಕಾಣುತ್ತೆ. ಲೈಕ್ ಒಂದು ಫೈಟ್ ಇದೆ, ಟೀ ಕುಡಿತಾನೆ ಫಹದ್ ಅವರು ಜಂಪ್ ಮಾಡ್ತಾರೆ. ಅಲ್ಲಿ ಆ ಸ್ಲೋ ಮೋಷನ್ ಎಫೆಕ್ಟ್, ಕ್ಯಾಮ್ರಾ ಫ್ರೇಮಿಂಗ್, ಸಿನಿಮಾಟೋಗ್ರಫಿ ಎಲ್ಲ ಇಷ್ಟ ಆಯ್ತು. ಅಂಡ್ ದೆನ್ ಕ್ಲೈಮ್ಯಾಕ್ಸ್ ಫೈಟ್, ಅದರ ಕೊರಿಯೋಗ್ರಫಿ, ಅಲ್ಲಿ ಆಡ್ ಮಾಡಿರೋ ಸ್ಟೈಲಿಂಗ್ ಸೂಪರ್ ಆಗಿತ್ತು. ಆಕ್ಚುಲಿ ಅದೊಂದೇ ಫೈಟ್ ಅನ್ಸುತ್ತೆ ಫಹದ್ ಅವರು ತಾವೇ ಇನ್ವಾಲ್ವ್ ಆಗಿ ಮಾಡಿರೋದು. ಮಿಕ್ಕಿದ್ರಲ್ಲೆಲ್ಲ ಅವರು ಬ್ಯಾಕ್ ಅಲ್ಲಿ ನಿಂತ್ಕೊಂಡೆ ಬಿಲ್ಡಪ್ ತಗೊಂಡು ಬೇರೆಯವರಿಗೆ ಹೀರೋ ಆಗಕ್ ಚಾನ್ಸ್ ಕೊಟ್ಟಿದ್ದಾರೆ. ಲೈಕ್ ನನಗೆ ತುಂಬಾ ಇಷ್ಟ ಆಗೋಯ್ತು ಆ ಸ್ಟ್ರಾಟಜಿ. ಸ್ಪೆಷಲಿ ಅಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ಅಂಬನ್, ನಂಜಪ್ಪ, ಈ ಕಡೆ ಏನ್ ವಯಸ್ಸಾಗೋಯ್ತಾ, ರಿಟೈರ್ಮೆಂಟ್ ಅನ್ನೋ ಡೈಲಾಗ್, ರಂಗನ ಗುರು ಪಾತ್ರ, ಹಾಗೇನೆ ಆ ಮಾರ್ಷಲ್ ಆರ್ಟ್ ಫೈಟರ್ಗಳು ನೋಡೋದಕ್ಕೆನೆ ಸಖತ್ತಾಗಿತ್ತು. ಅಂಡ್ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ ಆ ಪಾತ್ರಗಳನ್ನ. ಇವನ್ ಟೋಟಲ್ ಆಗಿನೂ ರಂಗ ಅಂಡ್ ಟೀಮ್ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟು ಇಡೀ ಆಟನ ತಮ್ಮ ಕಡೆನೆ ತಿರುಗಿಸ್ಕೊಂಡಿದ್ದಾರೆ. ಸಿನಿಮಾ ಮುಗಿದ ಮೇಲೂ ಆ ಗುಂಪು ನಿಮ್ಮನ್ನ ಕಾಡ್ತಾನೆ ಇರುತ್ತೆ. ಇನ್ನು ಸಿನಿಮಾದಲ್ಲಿ ಮೈನ್ ಹೈಲೈಟ್ ಅಂದ್ರೆ ಅದು ನಮ್ಮ ಕನ್ನಡ ಡೈಲಾಗ್ಸ್. ಇನ್ಫ್ಯಾಕ್ಟ್ ಕತೆ ಸೆಟ್ ಆಗಿರೋದು ಬೆಂಗಳೂರಿನಲ್ಲಿ. ಡಾನ್ ರಂಗ ಬಂದು ಬೆಂಗಳೂರು ಅಂದ್ರೆ ಅರ್ಧಕ್ಕರ್ಧ ಸಿನಿಮಾದಲ್ಲಿ ಕನ್ನಡದ ಪ್ರೆಸೆನ್ಸ್ ಇದೆ. ಅಂಡ್ ಆ ಡೈಲಾಗ್ ಗಳನ್ನ ಫಹದ್ ಅವರ ಬಾಯಲ್ಲಿ ಕೇಳುವಾಗಂತೂ ಏನೋ ಒಂಥರ ಕಿಕ್. ಅದು ಆ ಆಕ್ಸೆಂಟ್ ಇಂದನೋ ಅಥವಾ ಸಿಚುವೇಶನ್ ಇಂದನೋ ಇಲ್ಲ ಮಲಯಾಳಂ ಸಿನಿಮಾದಲ್ಲಿ ಕನ್ನಡ ಬರ್ತಾ ಇದೆಯಲ್ಲ ಅನ್ನೋ ಖುಷಿನೋ ಗೊತ್ತಿಲ್ಲ, ಒಟ್ನಲ್ಲಿ ಸಾಲಿಡ್ ಆಗಿ ವರ್ಕ್ ಆಗಿದೆ. ಪರ್ಟಿಕ್ಯುಲರ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರುವಂತ ಬಾರ್ ಎಪಿಸೋಡ್ಸ್, ಆ ಫನ್ನಿ ಎಕ್ಸಿಕ್ಯೂಷನ್, ಯಾರ್ದೋ ಮನೆ ಗೃಹ ಪ್ರವೇಶ ಅಂಡ್ ಆ ಲೋಕಲ್ ಪ್ಲೇಸಸ್ ಅಲ್ಲಿ ಬಳಸಿರುವಂತ ಕನ್ನಡ ಮಜವಾಗಿತ್ತು. ಆಲ್ಸೋ ಅದರ ಹೊರತಾಗಿ ಪ್ರೀ ಇಂಟರ್ವಲ್ ಫೈಟ್ ಒಂದು ಬರುತ್ತೆ ಮಾಲ್ ಒಳಗೆ, ಅದು ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್. ಇಂಪಾರ್ಟೆಂಟ್ ಟ್ವಿಸ್ಟ್ ಅಂತ ಅಲ್ಲ, ಬಟ್ ಅದರ ಡಿಸೈನಿಂಗ್ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಫಹದ್ ಅವರ ಬಗ್ಗೆ ಆಲ್ರೆಡಿ ಹೇಳಾಗಿದೆ, ಬಟ್ ಅವರನ್ನ ಬಿಟ್ಟು ಕೂಡ ಇಲ್ಲಿ ಆ ಕಾಲೇಜ್ ಹುಡುಗರು, ಕುಟ್ಟಿ ಗ್ಯಾಂಗ್, ನಂಜಪ್ಪ, ಅಂಬನ್ ಪ್ರತಿಯೊಬ್ರು ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇನ್ನು ಇವೆಲ್ಲದರ ಜೊತೆಗೆ ಸುಶೀನ್ ಅವರ ಮ್ಯೂಸಿಕ್ ಸಂದರ್ಭಕ್ಕೆ ತಕ್ಕ ಹಾಗಿತ್ತು ಅಂತ ಹೇಳ್ತೀನಿ. ನೆನಪಲ್ಲಿ ಉಳಿದೇ ಇರ್ಬೋದು, ಬಟ್ ಆ ಆಕ್ಷನ್ ಎಪಿಸೋಡ್, ಹಾಡುಗಳು, ಫಹದ್ ಅವರ ಟವೆಲ್ ಡ್ಯಾನ್ಸ್, ಕ್ಲೈಮ್ಯಾಕ್ಸ್ ಅಲ್ಲಿನ BGM ಅದು ಒಂದ್ ರೀತಿ ಸಪೋರ್ಟಿಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಬಳಸಿರುವಂತ ಎಲಿಮೆಂಟ್ಗಳು, ರಂಗ ಮತ್ತವನ ಟೀಮ್ ನ ವಿಚಿತ್ರ ಮ್ಯಾನರಿಸಮ್ ಅಂಡ್ ದೆನ್ ಆ KGF ರಿಂಗ್ ಟೋನ್. ಅಲ್ಲ ಸೀರಿಯಸ್ಲಿ ಇಷ್ಟೊಂದು ಹ್ಯೂಮರಸ್ ಆಗಿ ಅದನ್ನ ಬಳಸಬಹುದು ಅಂತ ಗೊತ್ತೇ ಇರ್ಲಿಲ್ಲ. ಚೆನ್ನಾಗಿತ್ತು ಮದರ್ ಸೆಂಟಿಮೆಂಟ್. ಆಲ್ಸೋ ಎಮೋಷನಲಿ ಏನ್ ಟ್ರಾನ್ಸಿಷನ್ ಕೊಟ್ಟಿದ್ದಾರೆ, ಅಲ್ಲಿ ಮೊದಲಿಗೆ ಒಂದಷ್ಟು ಕಾಮಿಡಿ ಫೀಲ್ ಇದ್ರೆ ಅದು ಹೋಗ್ತಾ ಹೋಗ್ತಾ ಕಾಮಿಡಿನೂ ಸೇರಿಸಿ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ ಎಲ್ಲದೂ ಹೆಚ್ಚಾಗೋ ತರ ಮಾಡಿದೆ. ಅಂಡ್ ಆಡಿಯನ್ಸ್ ಆಗಿ ನಾವೇ ಅದನ್ನ ಫೀಲ್ ಮಾಡ್ತಿರ್ತೀವಿ. ಸ್ಪೆಷಲಿ ದಮ್ಶರದ ಎಪಿಸೋಡ್ ಒಂದಿದೆ, ತುಂಬಾನೇ ಸಿಂಪಲ್ ಆಗಿದೆ, ಬಟ್ ಅಲ್ಲಿರೋ ಟೆನ್ಷನ್, ಅದರ ಎಕ್ಸಿಕ್ಯೂಷನ್ ಬ್ಯೂಟಿಫುಲ್. ಇನ್ನು ಸಿನಿಮಾಗೆ ನೆಗೆಟಿವ್ ಆದಂತ ವಿಷಯ ಏನಂದ್ರೆ ಅದು ಲ್ಯಾಕ್ ಆಫ್ ರೀಸನಿಂಗ್. ಓಕೆ, ಒಂದು ಕನೆಕ್ಷನ್ ಬಿಲ್ಡ್ ಆಯ್ತು, ಸಿನಿಮಾ ಎಂಟರ್ಟೈನಿಂಗ್ ಆಗಿ ಹೋಗ್ತಾ ಇದೆ, ಅದರಿಂದ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗ್ತಿದೆ ನಿಜ.
ಬಟ್ ಒಬ್ಬ ಪ್ರೇಕ್ಷಕನಿಗೆ ಓ ಇದು ಇಷ್ಟು ಸಿಂಪಲ್ ಆಗಿ ಆಗೋಯ್ತಾ ಅನ್ಸೋದಕ್ಕೆ ಶುರು ಆದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಸಿನಿಮಾ ಮಿಸ್ ಹೊಡೆಯೋದಕ್ಕೆ ಶುರು ಆಗುತ್ತೆ. ಅಂಡ್ ಆಕ್ಚುಲಿ ಅದೇ ಆಗಿದ್ದು ಸೆಕೆಂಡ್ ಹಾಫ್ ಅಲ್ಲಿ. ಐ ಮೀನ್ ಕಾಲೇಜ್ ಹುಡುಗರು ಒಬ್ಬ ಡಾನ್ ನ ಫ್ರೆಂಡ್ ಮಾಡ್ಕೊಂಡು ಇಷ್ಟೆಲ್ಲ ಸೀನ್ಸ್ ಕ್ರಿಯೇಟ್ ಮಾಡೋದು ಅಂದ್ರೆ ಅದರಲ್ಲಿ ನಂಬುವಷ್ಟು ಡೆಪ್ತ್ ಇರಬೇಕು. ಪರವಾಗಿಲ್ಲ, ಇದು ಕಾಮಿಡಿ ಡ್ರಾಮಾ ಆಗಿರೋದ್ರಿಂದ ಮೇನ್ಲಿ ಆ ಕ್ಯಾರೆಕ್ಟರೇ ಅಷ್ಟು ವಿಚಿತ್ರವಾಗಿರೋದ್ರಿಂದ ಈ ವಿಷಯನ ಒಪ್ಕೋಬಹುದು. ಅಂಡ್ ಒಪ್ಕೊಂಡಿಲ್ಲ ಅಂದ್ರೂ ಅಲ್ಲಿ ಇಂಪ್ಯಾಕ್ಟ್ ಅಂತೂ ಇದ್ದೇ ಇದೆ. ಆದ್ರೆ ಆ ಪಾತ್ರ ಯಾಕಿಷ್ಟು ವಿಚಿತ್ರ ಅನ್ನೋದನ್ನ ಅಟ್ಲೀಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಾದ್ರೂ ತೋರಿಸಬಹುದಿತ್ತಲ್ವಾ. ಒಳ್ಳೆ ಅಬ್ರಪ್ಟ್ ಆಗಿ ಫಿನಿಶ್ ಮಾಡಿದ್ದಾರೆ, ಅದು ನನಗೆ ಇಷ್ಟ ಆಗ್ಲಿಲ್ಲ. ಬಿಕಾಸ್ ಎಕ್ಸೈಟ್ಮೆಂಟ್ ಬಿಲ್ಡ್ ಆಗಿದ್ದೆ ಅದನ್ನ ತಿಳ್ಕೊಳ್ಳೋದಕ್ಕೆ. ಬಟ್ ಆ ಪೋರ್ಷನ್ ಸಿನಿಮಾದಲ್ಲಿ ಹಿಂದೆ ಹೋದಾಗ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ ಗಿಂತನೂ ವಿಚಿತ್ರವಾದ ಫೀಲ್ ನಮಗ್ ಬರೋದಕ್ಕೆ ಶುರು ಆಗುತ್ತೆ. ಮೇನ್ಲಿ ಕಥೆಯ ಎಳೆ ಚಿಕ್ಕದಾಗೋಯ್ತು ಅನ್ನೋದು ಕೂಡ ಗೊತ್ತಾಗ್ತಿರುತ್ತೆ. ಹಾಗೇನೆ ಜ್ಯೂಸ್ ಇಂದ ಶುರುವಾಗಿ ಸಣ್ಣದಾಗಿ ಆ ಕ್ಯಾರೆಕ್ಟರ್ಗೆ ಒಂದು ಬ್ಯಾಕ್ ಡ್ರಾಪ್ ಕೊಟ್ಟಿರ್ತಾರೆ. ಬಟ್ ನಂತರದಲ್ಲಿ ಅದು ಸರಿಯಾಗಿ ಎಸ್ಟಾಬ್ಲಿಷ್ ಆಗ್ಲಿಲ್ಲ. ಅಂಡ್ ಅದರಿಂದ ಕ್ಯಾರೆಕ್ಟರ್ ಡೈಮೆನ್ಷನ್ ನ್ಯಾರೋ ಆಗಿ ಕ್ಲೈಮ್ಯಾಕ್ಸ್ ತುಂಬಾನೇ ಪ್ರೆಡಿಕ್ಟಬಲ್ ಆಗ್ತಾ ಹೋಗುತ್ತೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸಿನಿಮಾ ಡೆಫಿನೆಟ್ಲಿ ಚೆನ್ನಾಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅಂಡ್ ಥಿಯೇಟ್ರಿಕಲಿ ಸಖತ್ ಸಿನಿಮಾ ಇದು. ಬಟ್ ಅದೇ ಸ್ಟೋರಿಲಿ ಡೆಪ್ತ್ ಇಲ್ದೇನೆ ಫ್ಲಾಟ್ ಆಗಿ ಮುಗಿಸಿದ್ರಿಂದ ಇದನ್ನ ಮಸ್ಟ್ ವಾಚ್ ಕ್ಯಾಟಗರಿಗೆ ಸೇರ್ಸೋದಕ್ಕಂತೂ ಆಗ್ತಿಲ್ಲ. ಆದ್ರೆ ಅದನ್ನ ಬಿಟ್ಟು ಮತ್ತೇನು ಸಮಸ್ಯೆ ಇಲ್ಲ, ಫ್ಯಾಮಿಲಿ ಜೊತೆನೆ ಆರಾಮಾಗಿ ನೋಡ್ಬೋದು. ಹಾಗೇನೆ ಕನ್ನಡ ಡೈಲಾಗ್ಸ್ ಅದರ ಪ್ಲೇಸ್ಮೆಂಟ್ ಸಖತ್ತಾಗಿದೆ. ಫಹದ್ ಅವರು ಕೂಡ ಎಕ್ಸೆಪ್ಷನಲ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ಹಾಗಾಗಿ ಫಹದ್ ಅವರ ಫ್ಯಾನ್ಸ್ ಯಾರಾದ್ರೂ ಇದ್ರೆ ಅವರಿಗಂತೂ ಇದು ಲಿಟರಲಿ ಹಬ್ಬ ಅಂತ ಹೇಳ್ತೀನಿ. ಸೊ ಇದಿಷ್ಟು ನನಗೆ ಈ ಸಿನಿಮಾನ ನೋಡಿ ಹೇಳ್ಬೇಕು ಅಂತ ಅನ್ಸಿದ್ದು. ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಹಾಗೇನೆ ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೈನಿಂಗ್ ಆಫ್, ಲಿಖಿತ್.